ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಪೊಲೀಸ್ ಸ್ಟೇಷನ್ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 164/1024 ಅಂಡರ್ ಸೆಕ್ಷನ್ 306 BNS ಪ್ರಕಾರ. ಇದರಲ್ಲಿ ಕಂಪ್ಲೇಂಟ್ ಪ್ರಕಾರ ಒಂದು HDFC ATM ಇಂದ 8,65,000 ಕಳ್ತನ ಆಗಿದೆ. ಸೊ ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದೆಲ್ಲ CCTV ಫುಟೇಜ್ ಚೆಕ್ ಮಾಡಿ ನಮಗೆ ಗೊತ್ತಿದೆ. ಅದರಲ್ಲಿ ಆರೋಪಿಗಳು ಇಸ್ ದ ವರ್ಕರ್ ಓನ್ಲಿ. ಸೊ ಅವ್ರ ಕೆಲಸ ಏನಿದೆ ಇದರಲ್ಲಿ ಆ್ಯಕ್ಚುಲಿ ಅವರು ಪ್ರತಿ ವಾರ ಅವರು ದುಡ್ಡು ಬ್ಯಾಂಕಿಂದ ತೊಗೊಂಡು ATMದಲ್ಲಿ ಅವರು ಜಮಾ ಮಾಡ್ತಾ ಇದ್ದಾರೆ. ಆ ದಿವಸ ಅವರು ದುಡ್ಡು ಜಮಾ ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಯಾಕಂದರೆ ಅವ್ರ ಹತ್ರ ಎಲ್ಲ ಕೀ ಇದೆ. ಸೊ ಅದು ಕೀ ಯೂಸ್ ಮಾಡಿ ಅವ್ರು ದುಡ್ಡು ಓಪನ್ ಮಾಡಿದ್ದಾರೆ. ಸೊ ತನಿಖೆ ನಂತರ ನಾವು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಮತ್ತೆ ಅವ್ರ ಕಡೆಯಿಂದ ನಾವು ಟೋಟಲ್ 7,30,000 ಅಮೌಂಟ್ ರಿಕವರಿ ಆಗಿದೆ. ಈಗ ಸರಕ್ಕೆ ಆರೋಪಿ ಈಗ ಅರೆಸ್ಟ್ ಆಗಿದೆ, GC ಆಗಿದೆ. ಹೆಂಗೆ ಮಾಡ್ತಿದ್ರು ಸರ್ ಅವರು? ಯಾವ ರೀತಿಯಾಗಿ ಅಂದ್ರೆ he is the person who goes and keep the money in the bank. ಅವ್ರು ಬ್ಯಾಂಕ್ ಅಲ್ಲಿ ದುಡ್ಡು ಅವರು ATM ಒಳಗಡೆ ಅವರು ದುಡ್ಡು ಹಾಕ್ತಾ ಇದ್ದಾರೆ. ಅವ್ರ ಹತ್ರ ಕೀ ಇದೆ. ಸೊ ಇದು ಎಲ್ಲ ದುಡ್ಡು ಹಾಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. 10 ಜನ ನೋಡಿದ್ದಾರೆ. ಸರ್ ಅವನೇ ಹಣ ಹಾಕ್ತಿದ್ದ, ಆಮೇಲೆ ಅವನೇ ಹೌದು 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 ಸರ್. ಆರೋಪಿ ಎಲ್ಲಿ ಅವ್ನು ಸರ್? ಅವ್ರ ಹೆಸರು ಕೃಷ್ಣ ಸುರೇಶ್ ದೇಸಾಯಿ, 23 ಏಜ್ ಇದೆ. ಅವರ ಮನೆ ಇಲ್ಲಿ ಜ್ಯೋತಿ ನಗರ್ ಕಂಗ್ರಲ್ಲಿ. ಇದು ಒಂದೇ ಪ್ರಕರಣ. ಕೆಲಸ ಮಾಡ್ತಿದ್ದ ಏನಂತ ಸಿಬ್ಬಂದಿ ಏನ್ ಡೆಸಿಗ್ನೇಷನ್ ಏನ್ ಸರ್? ಡಿಸಿಗ್ನೇಷನ್ ಅಂದ್ರೆ ಇದು ದುಡ್ಡು ಔಟ್ಸೋರ್ಸಿಂಗ್ ಇದ್ರೆ ಅವರು ಅವ್ರ ಕೆಲಸ ಏನಿದೆ ಅದು ATM ಒಳಗಡೆ ದುಡ್ಡು ಹಾಕ್ಬೇಕು ಅಂತ. ಅಂದ್ರೆ ಕೀ ಅವ್ರ ಜೊತೆಗೆ ಇರ್ತಿತ್ತ ಸರ್? ATM ನಲ್ಲಿ CCTV ಇರುತ್ತೆ. ಸೊ ಇವನಿಗೆ ಅಷ್ಟು ಕಾಮನ್ ಸೆನ್ಸ್ ಇರ್ಬೋದಲ್ಲ, ಇವನು ಒಬ್ಬನೇ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ. ಇಲ್ಲ, ದುಡ್ಡು ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಿದ್ವಿ. ಅಲ್ಲ, CCTV ಅಲ್ಲಿ ಅವನೇ ಸಿಕ್ಕಿದ್ದ? ಹೌದು. ಯಾವ ATM ದಾಗ ಸರ್ ಇದು? HDFC. ಯಾವ ಭಾಗ? ಯಾವ ಏರಿಯಾ ಸರ್? ಕೋರ್ಟ್ ಅಪೋಸಿಟ್. ಕೋರ್ಟ್ ಆಪೋಸಿಟ್. agency bank or what kind of things sir? ಹೌದು, ಅದು ಬ್ಯಾಂಕ್ ಇಂದ ಏಜೆನ್ಸಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಏಜೆನ್ಸಿಗೆ ಔಟ್ಸೋರ್ಸ್ ಮಾಡಿ ಈ ರೀತಿಯ ಮತ್ತೆ ಹಿಂದೆ ಯಾವಾಗಲಾದ್ರೂ ಮಾಡಿದ್ರೆ ಆಮೇಲೆ ಇದು ಫಸ್ಟ್ ಕೇಸ್ ಇದೆ. ಬಟ್ ನಿಮ್ ಹೇಳ್ದಂಗ ಬಹುಶಃ ಬೇರೆ ಕೇಸ್ ಇರ್ಬೋದು. ಅದು ನಾವು PC ತಗೊಂಡು ಮತ್ತೆ ವಿಚಾರ ಮಾಡ್ತೀವಿ.